ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ. ಸೆಪ್ಟೆಂಬರ್ 2025 ಸಿಂಹರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಸಿಂಹರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಸಾಧ್ಯವಾದಷ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ 5ನೇ ರಾಶಿಯಾದಂತಹ ಸಿಂಹರಾಶಿಯ ಮಿತ್ರರೇ, ಮಖ ನಕ್ಷತ್ರದ 1, 2, 3, 4ನೇ ಪಾದಗಳು, ಪುಬ್ಬ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಉತ್ತರ ನಕ್ಷತ್ರದ 1ನೇ ಪಾದದಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಸಿಂಹರಾಶಿಯವರೆಂದು ಪರಿಗಣಿಸಲಾಗ್ತದೆ. ಸಿಂಹರಾಶಿಗೆ ಅಧಿಪತಿ ರವಿ. ಸಿಂಹರಾಶಿಯ ಈ 9 ನಕ್ಷತ್ರ ಪಾದಗಳ ಶುಭಾಶುಭ ಫಲಗಳನ್ನು ತಿಳಿಯೋಣ. ಈ ಸಂಚಿಕೆಯಲ್ಲಿ ಸಿಂಹರಾಶಿಯವರ ಉದ್ಯೋಗ, ವ್ಯಾಪಾರ, ವೃತ್ತಿ, ವಿದ್ಯೆ, ಆರೋಗ್ಯ ಹಾಗೆ ಪ್ರೀತಿ ವಿಚಾರ ಮತ್ತು ಹಣಕಾಸಿನ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಗೋಚಾರ ಫಲಗಳನ್ನು ತಿಳಿಯಬೇಕಾದರೆ ಗ್ರಹಗಳ ಸ್ಥಿತಿಯನ್ನು ತಿಳಿಬೇಕಾಗಿರುತ್ತದೆ. ಹಾಗಾಗಿ ಗ್ರಹಗಳ ಸ್ಥಿತಿ ನೋಡೋದಾದರೆ ಮೊದಲಿಗೆ ರವಿಗ್ರಹ ಸೆಪ್ಟೆಂಬರ್ 15ರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶ. ಬುಧ ಸೆಪ್ಟೆಂಬರ್ 13ರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶ. ಶುಕ್ರ ಗ್ರಹ ಸೆಪ್ಟೆಂಬರ್ 13ರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ. ಕುಜ ಸೆಪ್ಟೆಂಬರ್ 12ರವರೆಗೆ ಕನ್ಯಾ ರಾಶಿಯಲ್ಲಿದ್ದು ನಂತರ ತುಲಾ ರಾಶಿಗೆ ಪ್ರವೇಶ. ಗುರುಗ್ರಹ ಮಿಥುನ ರಾಶಿಯಲ್ಲಿ, ಶನಿ ಮೀನ ರಾಶಿಯಲ್ಲಿ ವಕ್ರ ಸಂಚಾರದೊಂದಿಗೆ, ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿ ಸಂಚರಿಸುತ್ತದೆ. ಇದು ಈ ಸೆಪ್ಟೆಂಬರ್ ತಿಂಗಳ ಗ್ರಹಗಳ ಗೋಚಾರ ಸ್ಥಿತಿ. ಈ ಗ್ರಹಗಳ ಗೋಚಾರ ಸ್ಥಿತಿಯನ್ನು ಆಧರಿಸಿಯೇ ಈ 12 ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ. ಈ ಸೆಪ್ಟೆಂಬರ್ ತಿಂಗಳು ಸಿಂಹರಾಶಿಯವರಿಗೆ ಅದೃಷ್ಟದ ದಿನಗಳು. 100% ಅದೃಷ್ಟದ ಸಮಯ. ನೀವು ಊಹಿಸಿದಂತಹ ರೀತಿಯಲ್ಲೇ ಉದ್ಯೋಗ ಲಾಭ, ಧನಲಾಭ, ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ, ಉತ್ತಮವಾದ ಆರೋಗ್ಯವೆಂದೇ ಹೇಳಬಹುದು. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಗೆ ಮೀರಿದ ಅದೃಷ್ಟ ರಾಶಿ ಮತ್ತೊಂದಿಲ್ಲ ಎಂದು ಸಹ ಹೇಳಬಹುದು. ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಈ ಸೆಪ್ಟೆಂಬರ್ ಬಹಳ ಅನುಕೂಲಕರವಾಗಿದ್ದು ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಸ್ಯಾಲರಿ ಹೆಚ್ಚಾಗ್ತಕ್ಕಂತಹ ಅವಕಾಶಗಳು, ಹಾಗೆ ಉದ್ಯೋಗ ಸ್ಥಳದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಕೂಡಿ ಬರುತ್ತದೆ. ಉದ್ಯೋಗ ಸ್ಥಳದಲ್ಲಿ ಪ್ರತಿಯೊಬ್ಬರೂ ಅಂದರೆ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಮೇಲಾಧಿಕಾರಿಗಳು, ನಿಮ್ಮ ಸ್ನೇಹಿತರು ಹೀಗೆ ಪ್ರತಿಯೊಬ್ಬರೂ ನಿಮಗೆ ಫೇವರಾಗಿ ನಡೆದುಕೊಳ್ತಾರೆ. ಎಂತಹ ಕೆಲಸವನ್ನಾದರೂ ಸಹ ಸುಲಭವಾಗಿ ಶೀಘ್ರವಾಗಿ ಮಾಡಿ ಮುಗಿಸಲಿದ್ದೀರಿ. ಹಾಗೆ ಸರ್ಕಾರಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಸಹೋದ್ಯೋಗಿಗಳ ಸಹಕಾರ, ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಪಡೆಯಲಿದ್ದೀರಿ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಗೌರವ, ಹೆಸರು, ಕೀರ್ತಿಯನ್ನು ಪಡೆಯಲಿದ್ದೀರಿ. ಈ ತಿಂಗಳಾಂತ್ಯದಲ್ಲಿ ಉದ್ಯೋಗದ ಪರವಾಗಿ ಅಂದರೆ ಉದ್ಯೋಗದ ನಿಮಿತ್ತ ಕುಟುಂಬದಿಂದ ಸ್ವಲ್ಪ ದೂರವಾಗಿ ದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ. ಹಾಗೆ ಸಿಂಹರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಶುಭ ಸಮಯ. ಈ ಸೆಪ್ಟೆಂಬರ್ ತಿಂಗಳು ನಿಮ್ಮ ಊಹೆಗೂ ಮೀರಿದಂತಹ ವ್ಯಾಪಾರ ವಹಿವಾಟುಗಳು ನಡೆಯಲಿದ್ದು ಹೆಚ್ಚಿನ ಲಾಭಾಂಶ ಕಾಣಲಿದ್ದೀರಿ. ವ್ಯಾಪಾರದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಆ ವ್ಯಕ್ತಿಗಳ ಸಹಕಾರದಿಂದಲೂ ನಿಮ್ಮ ವ್ಯಾಪಾರ ಉನ್ನತ ಮಟ್ಟಕ್ಕೆ ಬೆಳೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮ್ಮ ಪ್ರತಿಯೊಂದು ವ್ಯಾಪಾರ ಪ್ರಯತ್ನಗಳಲ್ಲಿ
ಯಶಸ್ಸನ್ನು ಪಡೆಯಲಿದ್ದೀರಿ. ಹೊಸದಾಗಿ ವ್ಯಾಪಾರ ಕ್ಷೇತ್ರಕ್ಕೆ ಪ್ರವೇಶ ಮಾಡಲು ಬಯಸ್ತಾ ಇರತಕ್ಕಂಥವ್ರಿಗೆ, ಅಂದರೆ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಈ ಸೆಪ್ಟೆಂಬರ್ 2 ಮತ್ತು 3ನೇ ವಾರ ಶುಭ ಸಮಯವಾಗಿರುತ್ತೆ. ಈ ಸಮಯದಲ್ಲಿ ಪ್ರಾರಂಭವಾದಂತಹ ನಿಮ್ಮ ವ್ಯಾಪಾರವು ಯಾವುದೇ ಸಮಸ್ಯೆಗಳಿಲ್ಲದೆ ಯಶಸ್ವಿಯಾಗಿ ಉನ್ನತ ಮಟ್ಟಕ್ಕೆ ಬೆಳೆಯಲಿದೆ. ಇನ್ನು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 13ರವರೆಗೆ ಉತ್ತಮ ಕಾಲವಾಗಿದ್ದು, ಈ ಸಮಯ ಯಾವುದೇ ರೀತಿಯ ವಿಷಯಗಳು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳು ತೆಗೆದುಕೊಳ್ಳಲು ಶುಭ ಸಮಯ. ಈ ಸೆಪ್ಟೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಹೆಚ್ಚಿನ ಸಮಯ ನೀಡುವುದು, ಏಕಾಗ್ರತೆಯಲ್ಲಿ ವಿದ್ಯೆಯನ್ನು ಮುಂದುವರಿಸುವಂತಹ ಮನಸ್ಸನ್ನು ಮಾಡಲಿದ್ದೀರಿ. ಸ್ನೇಹಿತರ ಮತ್ತು ಗುರುಗಳ ಸಹಕಾರದಿಂದ ವಿದ್ಯೆಯಲ್ಲಿ ಹೆಚ್ಚಿನ ಗಮನ ಹರಿಸಿ ಉತ್ತಮವಾದ ರೀತಿಯಲ್ಲಿ ಪಠ್ಯಗಳನ್ನು ತಿಳಿದುಕೊಳ್ತೀರಿ. ಸ್ವಲ್ಪ ಮಟ್ಟಿನ ಒತ್ತಡಕ್ಕೊಳಗಾಗ್ತಕ್ಕಂತಹ ಅವಕಾಶಗಳಿವೆ. ಆದ್ದರಿಂದ ವಿದ್ಯಾರ್ಥಿಗಳು ಅನ್ಯ ವಿಚಾರದಲ್ಲಿ ಭಾಗಿಯಾಗದೆ ವಿದ್ಯೆಯಲ್ಲಿ ಹೆಚ್ಚಿನ ಗಮನ ಹರಿಸೋದು ಸೂಕ್ತ. ಸಿಂಹರಾಶಿಯ ವೃತ್ತಿ ಮತ್ತು ಆರ್ಥಿಕ ವಿಚಾರವೆಂದರೆ ಯಾವುದೇ ಸಮಸ್ಯೆಗಳಿಲ್ಲದೆ ನಿಮ್ಮ ವೃತ್ತಿ ಜೀವನವು ಸುಖಮಯವಾಗಿ ನಡೆಯಲಿದೆ. ಹಣಕಾಸಿನ ವಿಚಾರವು ಬಹಳ ಅದ್ಭುತವಾಗಿದ್ದು ಯಾವುದೇ ಸಮಸ್ಯೆಗಳಿರೋದಿಲ್ಲ. ಆರ್ಥಿಕವಾಗಿ ಬಹಳಷ್ಟು ಲಾಭದಾಯಕವಾಗಿದ್ದು ಅನೇಕ ಮೂಲಗಳಿಂದ ಹಣ ನಿಮ್ಮ ಬಳಿ ಬರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ. ಮೊಂಡಿಗೆ ಬಿದ್ದಿರತಕ್ಕಂತಹ ಹಣ, ಅಂದರೆ ಈ ಹಿಂದೆ ಯಾರಿಗಾದರೂ ಹಣ ಕೊಟ್ಟು ಅದು ನಿಮ್ಮ ಬಳಿ ಬರೋದಕ್ಕೆ ಬಹಳ ಸಮಯ ತೆಗೆದುಕೊಂಡಿರ್ತದೆ, ಅಂತಹ ಹಣವೂ ಸಹ ಆಕಸ್ಮಿಕವಾಗಿ ನಿಮ್ಮ ಬಳಿ ಬರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ. ನೀವು ಪ್ರಯತ್ನ ಪಡಬೇಕಷ್ಟೆ. ಇನ್ನುಳಿದಂತೆ ಸಿಂಹರಾಶಿಯವರ ಪ್ರೀತಿ ಪ್ರೇಮ ವಿಚಾರವೆಂದರೆ ಶುಕ್ರನ ಬಲದಿಂದ ಪ್ರೀತಿ ವಿಚಾರಗಳು. ಪ್ರೇಮಿಗಳ ಜೀವನವು ಅದ್ಭುತವಾಗಿದೆ. ಪ್ರೀತಿಗೆ ಮುಖ್ಯವಾಗಿ ನಂಬಿಕೆ, ಗೌರವ ಅವಶ್ಯಕವಾಗಿರ್ತದೆ. ಪ್ರೇಮಿಗಳು ಒಬ್ಬರ ನಡುವೆ ಒಬ್ಬರು ಗೌರವ, ನಂಬಿಕೆಯಿಂದ ನಡೆಯುವುದು ಉತ್ತಮ. ಈ ಸಮಯ ಪ್ರೀತಿ ವಿಚಾರವು ಅಥವಾ ಪ್ರೇಮಿಗಳ ವಿಚಾರವು ಉತ್ತಮವಾಗಿದ್ದು, ನಿಮ್ಮ ಪ್ರೀತಿ ವಿಚಾರವನ್ನು ನಿಮ್ಮ ಪ್ರೇಮಿಯೊಂದಿಗೆ ತಿಳಿಸುವಂತಹ ಪ್ರಯತ್ನ ಮಾಡಲಿದ್ದೀರಿ. ಹಾಗೆ ತಮ್ಮ ಪ್ರೀತಿಯನ್ನು ಕುಟುಂಬದಲ್ಲಿ ಚರ್ಚಿಸುವಂತಹ, ಅಂದರೆ ಪ್ರೀತಿ ವಿಚಾರವನ್ನು ಕುಟುಂಬ ಸದಸ್ಯರ ಮುಂದೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಲಿದ್ದೀರಿ. ಹಾಗೆ ಈ ಸೆಪ್ಟೆಂಬರ್ ತಿಂಗಳು ಸಿಂಹರಾಶಿಯವರ ಆರೋಗ್ಯ ವಿಚಾರವೆಂದರೆ ಆರೋಗ್ಯ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಕಾಣುತ್ತಿಲ್ಲವಾದರೂ ಸ್ವಲ್ಪ ಮಟ್ಟಿನ ಹೊಟ್ಟೆ ನೋವು ಅಥವಾ ಹೆಡ್ಏಕ್, ಅಂದರೆ ತಲೆನೋವಾಗತಕ್ಕಂತಹ ಅಥವಾ ಕೆಲವೊಂದು ಒತ್ತಡಗಳಿಂದ ಕೂಡಿರ್ತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಲಿದ್ದೀರಿ. ಆರೋಗ್ಯ ವಿಚಾರವು ಅದ್ಭುತವಾಗಿದೆ. ಈ ಸಮಯದಲ್ಲಿ ತೀವ್ರ ಅನಾರೋಗ್ಯ ಸಮಸ್ಯೆಯಲ್ಲಿರ್ತಕ್ಕಂಥವರು ಸಹ ಸ್ವಲ್ಪ ಗಣನೀಯವಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಲಿದ್ದೀರಿ. ಸಿಂಹರಾಶಿಯವರು ವಿವಾಹಕ್ಕಾಗಿ ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವರು, ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ಬಹಳ ಶುಭ ಸಮಯ. ಸೆಪ್ಟೆಂಬರ್ 1 ಮತ್ತು 3ನೇ ವಾರದಲ್ಲಿ ವಿವಾಹ ಪ್ರಯತ್ನ ಮಾಡೋದ್ರಿಂದ ವರ ಅಥವಾ ವಧುವಿನ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ. ಹಾಗೆ ಈ ಸಮಯ ಹಿರಿಯರ ಹಿಂದಿನ ಯಾವುದಾದರೂ ದನವಿರಬಹುದು, ಭೂಮಿ ಅಥವಾ ಆಸ್ತಿಗಳು ಮಾರಾಟವಾಗಿ ನಿಮಗೆ ಈ ಮೂಲಕವೂ ಸಹ ಧನಲಾಭವಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ. ಈ ಸೆಪ್ಟೆಂಬರ್ ತಿಂಗಳು ಹೂಡಿಕೆಗೆ, ಅಂದರೆ ಇನ್ವೆಸ್ಟ್ ಮಾಡಲು ಶುಭ ಸಮಯ. ಯಾವುದಾದರೂ ಲಾಂಗ್ ಟರ್ಮ್ಗಳಲ್ಲಿ ಇನ್ವೆಸ್ಟ್ ಮಾಡುವಂತಹ ಮನಸ್ಸನ್ನು ಮಾಡಲಿದ್ದೀರಿ. ಭೂಮಿ ಖರೀದಿ, ವಸ್ತು ವಾಹನ ಖರೀದಿಗೆ ಈ ಸೆಪ್ಟೆಂಬರ್ ತಿಂಗಳು 3 ಮತ್ತು 4ನೇ ವಾರಗಳು ಉತ್ತಮ ಕಾಲವೆಂದು ಹೇಳಬಹುದು. ಈ ಸೆಪ್ಟೆಂಬರ್ ತಿಂಗಳ 3 ಮತ್ತು 4ನೇ ವಾರಗಳಲ್ಲಿ ಭೂಮಿ ಖರೀದಿಗೆ ಅಥವಾ ವಸ್ತು ವಾಹನ ಖರೀದಿಗೆ ಶುಭ ಸಮಯವಾಗಿರ್ತದೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ 2, ಅದೃಷ್ಟದ ವರ್ಣ ಹಸಿರು ಮತ್ತು ಬೂದು, ಅದೃಷ್ಟದ ವಾರ ಶುಕ್ರವಾರ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರ್ತದೆ. ವೀಕ್ಷಕರೇ, ಸಿಂಹರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಜೈ ಅಂಬಾ ಭವಾನಿ ಎಂದು ಕಮೆಂಟ್ ಮಾಡಿ.
ತಾವು ತಮ್ಮ ವೈಯಕ್ತಿಕ ಜಾತಕದ ಸಂಪೂರ್ಣ ಫಲಗಳನ್ನು ತಿಳಿಯಲು ಬಯಸಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ ಮತ್ತು ಜನ್ಮ ಸಮಯದೊಂದಿಗೆ ಸಂಪರ್ಕಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.